ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಕಲಾಕಂದ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅಂದರೆ ಹಾಲಿಂದ ಮಾಡೋದು, ಮಿಲ್ಕ್ ಬರ್ಫಿ ಮಾಡ್ಕೊಳ್ತೀವಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ಹಾಲಿನ ಸ್ವೀಟ್ ಯಾರು ಇಷ್ಟಪಡ್ತೀರಾ ಅಂಥವ್ರಿಗೆ ಇಷ್ಟ ಆಗುತ್ತೆ. ಹಾಲಿನ ಸ್ವೀಟ್ ಯಾರು ಇಷ್ಟಪಡಲ್ಲ ಅಂಥವ್ರಿಗೆ ಇಷ್ಟ ಆಗಲ್ಲ, ಯಾಕೆಂದರೆ ಅವ್ರು ಹಾಲಿನ ಪ್ರಾಡಕ್ಟೇ ಇಷ್ಟಪಡಲ್ಲ ಅಂದಾಗ ಈ ಹಾಲಿಂದ ಸ್ವೀಟ್ಗಳು ಸಹ ಇಷ್ಟಪಡಲ್ಲ. ಯಾರಿಗೆ ರಸಗುಲ್ಲ, ರಸಮಲಾಯಿ, ಚಂಪಾಕಲಿ ಅದೆಲ್ಲ ಇಷ್ಟ ಆಗುತ್ತೆ ನೋಡಿ, ಕಲಾಕಂದದೆಲ್ಲ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಹಾಲಿನ ಪ್ರಾಡಕ್ಟ್, ಅದರಿಂದ ಟ್ರೈ ಮಾಡೋಣ ಅಂತ ಇದೇ ಫಸ್ಟ್ ಮಾಡ್ತಾ ಇರೋದು ನಾನು. ಅಂದರೂ ಚೆನ್ನಾಗಿ ಬಂದಿತ್ತು ಸ್ವೀಟ್. ನಾನಿಲ್ಲಿ 1 ಲೀಟರಷ್ಟು ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ. ಫ್ಯಾಟ್ ಮಿಲ್ಕ್ ಅಂದರೆ ಅದಕ್ಕೊಂದು ಸ್ವಲ್ಪನೂ ನೀರು ಹಾಕ್ಬಾರ್ದು, ಮತ್ತು ಗಟ್ಟಿ ಹಾಲನ್ನು ತೊಗೊಬೇಕು, ತುಂಬ ಗಟ್ಟಿ ಇರಬೇಕು ಹಾಲು. ಆ ಹಾಲನ್ನು ತೊಗೊಬೇಕು. ಅದನ್ನು ಕಾಯಿಸ್ತಾ ತಿರುಗಿಸ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಮುಕ್ಕಾಲಷ್ಟು ಹಾಲನ್ನ ಬರೆಸ್ಕೋಬೇಕು. ನಾನು ಅದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ, ಒಂದು ಸ್ವಲ್ಪ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಅದು ಇಷ್ಟೊಂದು ಗಟ್ಟಿ ಮಾಡ್ಕೊಳ್ಬಾರ್ದು, ಒಂದು ಮುಕ್ಕಾಲು ಹಾಲಿರುತ್ತೆ ನೋಡಿ, ಆವಾಗಲೇ ನಾವು ನಿಂಬೆಹಣ್ಣನ್ನು ಹಿಂಡ್ಕೋತಾ ಬರಬೇಕು. ನಾನು ಗಟ್ಟಿ ಆಗಿಬಿಟ್ಟಿತ್ತು, ಅದರಲ್ಲೇ ಮಾಡಿಬಿಟ್ಟು ತೋರಿಸಿದ್ದೀನಿ. ಮತ್ತು ಇನ್ನೊಂದು ಲೀಟ್ರ್ ಹಾಲು ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ, ಇದರಲ್ಲೇ ಮಾಡೋಣ ಬರುತ್ತಾ ಅಂತ. ಅಂದರೆ ಟ್ರೈ ಮಾಡಿದೆ, ಬಂತು ಚೆನ್ನಾಗಿ. ನೋಡಿ, ಈಗ ಹಾಲೇನು ನೋಡಿ, ಮುಕ್ಕಾಲು, ಇಷ್ಟು ಗಟ್ಟಿಯಾಗೋದು ಬೇಡ, ಇನ್ನೂ ಒಂದು ಸ್ವಲ್ಪ ಹಾಲಿಂದು ಪ್ರಮಾಣ ಜಾಸ್ತಿ ಇರುತ್ತೆ ನೋಡಿ. ಆಗ ಒಂದೊಂದು ಮಿನಿಟ್ ಗ್ಯಾಪಲ್ಲಿ ಅದಕ್ಕೆ ನಿಂಬೆಹಣ್ಣನ್ನು ಹಿಂಡ್ಕೋತಾ ಬರಬೇಕು. ಆಗ ಹಾಲು ಒಡಿಲಿಕ್ಕೆ ಶುರುವಾಗುತ್ತೆ ನೋಡಿ, ಆವಾಗ ಬರ್ಫಿ ಸೆಟ್ ಆಗ್ತಾ ಬರುತ್ತೆ ನೋಡಿ. ಈಗ ನಾನು 1 ನಿಮಿಷ ಗ್ಯಾಪಲ್ಲಿ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೋತಾ ಹೋಗ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ಈ ಥರ ತಿರುಗಿಸ್ತಾ ಬರಬೇಕು. ಮತ್ತು ಉರಿ ಜೋರು ಫ್ಲೇಮಲ್ಲೇ ಇರಬೇಕು, ಕಡಿಮೆ ಉರಿನ ಮಾಡ್ಕೊಳ್ಳೋದು ಬೇಡ, ಫ್ಲೇಮು ಜೋರಲ್ಲೇ ಇರಬೇಕು. ನಂತರ ನೋಡಿ, ಒಂದು 4 ಸರಿ ನಾನು ನಿಂಬೆಹಣ್ಣನ್ನ ಹಿಂಡ್ಕೊಂಡ್ಮೇಲೆ ಅದು ಹಾಲೇನು ಒಡೆಯುತ್ತೆ ನೋಡಿ, ಒಡೆದ್ಬಿಟ್ಟು ಅದ ನಂತರ ಅದಕ್ಕೆ ಒಂದು 5 ಸ್ಪೂನಷ್ಟು ಸಕ್ಕರೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈಗ ಸಕ್ಕರೆಯನ್ನು ಸೇರಿಸ್ಕೊಂಡ್ಮೇಲೂ ಅಷ್ಟೇ ಲೋ ಫ್ಲೇಮ್ನ ಮಾಡಿಕೊಂಡು ಈ ರೀತಿ ತಿರುಗಿಸ್ತಾ ಬರಬೇಕು. ಅದು ಫುಲ್ ಗಟ್ಟಿಯಾಗುತ್ತೆ, ಅಲ್ಲಿ ತನಕ ನಾವು ಇದೇ ರೀತಿ ತಿರುಗಿಸ್ಕೊಂಡು ಬರಬೇಕು ಅದನ್ನು. ಮತ್ತು ಇದೇನು ಸ್ವೀಟ್ ಮಾಡ್ಕೊಳ್ತೀವಿ ನೋಡಿ, ಈ ರೀತಿ ಪಾತ್ರೆನ ಇಟ್ಕೊಂಡ್ರೆ ಒಂದು ಸ್ವಲ್ಪ ಒತ್ತಿಬಿಡುತ್ತೆ. ನಾನು ಹಾಲು ಕಾಯಿಸಿದ ಪಾತ್ರೆನಲ್ಲೇ ಮಾಡೋಣ ಅಂತ ಟ್ರೈ ಮಾಡಿದೆ, ಆದರೆ ಅದೇನು ಗಟ್ಟಿ ಆಗ್ತಾ ಬರುತ್ತೆ ನೋಡಿ, ಆಗ ಪಾತ್ರೆಗೆ ಒತ್ತಲಿಕ್ಕೆ ಶುರು ಆಗಿಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಅಂತೂ. ನಾನೀಗ ಅದು ನೋಡಿ, ಈಗ ಅದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಅಲ್ವಾ, ಆಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ ತಿರುಗಿಸ್ತಾನೇ ಇರಬೇಕು, ತಿರುಗಿಸೋದು ಬಿಟ್ಬಿಟ್ರೆ ಅಂತೂ ಒತ್ತಿಬಿಡುತ್ತೆ ಅದು ನೋಡಿ. ಈಗ ಇದು ಕ್ರೀಮ್ ಕಲರ್ ಇದೆ, ನಾನು ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ. ತುಪ್ಪಕ್ಕೆ ಏನಾದರೂ ನಾನು ತುಪ್ಪ ಹಾಕಿದಾಗ ಅದು ತುಪ್ಪಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೆ ಮನೆಯಲ್ಲಿ ತುಪ್ಪ ಕಾಯಿಸಿದಾಗ, ಸೊ ಒಂದು ಸ್ವಲ್ಪ ಸ್ವೀಟ್ ಕಲರ್ ಸಹ ಚೇಂಜ್ ಆಯಿತು. ಇಲ್ಲಾಂದರೆ ಬರ್ಫಿ ಇದೇ ಕಲರ್ ಬರುತ್ತೆ ನೋಡಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ ನಾನು, ಒಂದು ಸ್ಪೂನಷ್ಟು, ಅದು ನಾನು ಅರಿಶಿನ ಹಾಕಿದ್ರಿಂದ ತುಪ್ಪಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿದೆ. ನಾನು ನೋಡಿ, ಈಗ ನಾನ್ ಸ್ಟಿಕ್ ಪ್ಯಾನ್ಗೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ, ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಅದರಲ್ಲಿ ಸ್ವಲ್ಪ ಒತ್ತುತ್ತಾ ಇತ್ತು. ಅದರಿಂದ ಈ ಥರ ಪಾತ್ರೆಯಲ್ಲಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಬರ್ಫಿ. ಅದರಿಂದ ಸ್ವಲ್ಪ ಈ ಥರ ಸ್ವೀಟ್ ಎಲ್ಲ ಮಾಡ್ಕೊಂಡಾಗ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳ್ಳಿ ನೋಡಿ. ನಾನು ಆಲ್ರೆಡಿ 1 ಸ್ಪೂನ್ ತುಪ್ಪ ಹಾಕಿದ್ದೆ, ಮತ್ತು ಇನ್ನೊಂದು ಸ್ಪೂನಷ್ಟು ತುಪ್ಪವನ್ನು, ಅಂದರೆ ಆಲ್ರೆಡಿ 2 ಸ್ಪೂನಷ್ಟು ಹಾಕಿದ್ದೆ, ಮತ್ತೆ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ತುಪ್ಪ ಹಾಕಿದಷ್ಟು ಅದು ಏನಾಗ್ತಿದೆ ಅಂದರೆ ಕಲರ್ ಸ್ವಲ್ಪ ಡಾರ್ಕ್ ಎಲ್ಲೋ ಥರ ಆಗ್ತಾಯಿದೆ, ಏಕೆಂದರೆ ತುಪ್ಪಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕಾಯಿಸಿದ್ದೆ. ಅದರಿಂದ ಯಾರು ತುಪ್ಪಕ್ಕೆ ನೋಡಿ ಅರಿಶಿನ ಪುಡಿ ಹಾಕಿರಲ್ಲ, ಒಂದು ಸ್ವಲ್ಪ ಬರ್ಫಿ ಕ್ರೀಮ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ಇದೊಂದು ಸ್ವಲ್ಪ ಎಲ್ಲೋ ಟೈಪ್ ಬಂದುಬಿಟ್ಟಿತ್ತು. ಇದು ನೋಡಿ, ಈಗ ಸೆಟ್ ಆಗಬೇಕು, ನಾವು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಮಿನಿಮಮ್ 1 ಅವರ್ ತೊಗೊಳುತ್ತೆ ಈ ಸ್ವೀಟ್ ಮಾಡಲಿಕ್ಕೆ. ನಾನು ಇದೇ ಫಸ್ಟ್ ಅಲ್ವಾ ಟ್ರೈ ಮಾಡಿದ್ದು, ಅದು ನನಗೆ ಐಡಿಯಾ ಇರಲಿಲ್ಲ ಟೈಮ್ ಎಷ್ಟು ತೊಗೊಳುತ್ತೆ ಅಂತ. ಆದರೆ ಒಂದು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕಾಗುತ್ತೆ ಈ ಸ್ವೀಟ್ ಮಾಡಬೇಕು ಅಂದರೆ. ಮತ್ತು ಅದೊಂದು ಸ್ವಲ್ಪ ಥಿಕ್ನೆಸ್, ಅದು ಬಾಣಲಿ ಫುಲ್ ಬಿಡ್ತಾ ಬರುತ್ತೆ ನೋಡಿ, ಅಲ್ಲಿ ತನಕ ಅದನ್ನು ಇದೇ ಥರ ಫ್ರೈ ಮಾಡ್ಕೋತಾ ಇರಬೇಕು. ಅದು ಫುಲ್ ಬಿಡ್ತಾ ಬಂದುಬಿಡುತ್ತೆ ಬಾಣಲಿನ. ಈಗ ಇನ್ನೂ ನೋಡಿ, ಬಾಣಲಿಯಲ್ಲಿ ಏನು ಅಂಟ್ಕೊಂಡಿದೆ ನೋಡಿ ಹಾಲಿನ ಅಂಶ, ಅದು ಫುಲ್ ಡ್ರೈ ಆಗಿ ಬಿಡ್ತಾ ಬರುತ್ತೆ. ಅಲ್ಲಿ ತನಕ ನಾವು ಇದೇ ಥರ ಫ್ರೈ ಮಾಡ್ಕೋತಾ ಇರಬೇಕು. ಮತ್ತು ಲೋ ಫ್ಲೇಮಲ್ಲಿ ಮಾಡ್ಕೊಳ್ತೀವಿ ಅಲ್ವ ಈ ಸ್ವೀಟ್ನ, ತುಂಬ ಟೈಮ್ ತೊಗೊಳುತ್ತೆ ಮಾತ್ರ. ಆದರೆ ಯಾರಿಗೆ ಮಿಲ್ಕ್ ಬರ್ಫಿ ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ, ದೂದ್ ಪೇಡ, ಮಿಲ್ಕ್ ಬರ್ಫಿ, ರಸಗುಲ್ಲ ಅದೆಲ್ಲ ಇಷ್ಟ ಆಗುತ್ತೆ ನೋಡಿ. ಕಲಾಕಂದ್, ಇದು ಸೇಮ್ ಕಲಾಕಂದ್ ಸ್ವೀಟ್ ಇದೇ ರೀತಿ ಮಾಡೋದು, ಆದರೆ ಸ್ವಲ್ಪ ಬರ್ಫಿ ಥರ ಆಗಿಬಿಟ್ಟಿದೆ ಅಷ್ಟೇ. ಕಲಾಕಂದ್ ಒಂದಿನ ಮಾಡಿಬಿಟ್ಟು ತೋರಿಸ್ತೀನಿ, ಈಗ ನಂಗೆ ಐಡಿಯಾ ಬಂತಿದೆ ಯಾವ ರೀತಿ ಮಾಡೋದು ಅಂತ. ನಾನು ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ಆದರೆ ಚೆನ್ನಾಗಿ ಬಂದಿತ್ತು. ಮತ್ತು ಇದು ರೇಟ್ ಸಹ ತುಂಬ ಜಾಸ್ತಿ ಇರುತ್ತೆ ಅಲ್ವಾ, ಒಂದು ಪ್ಯಾಕಿಗೆ 200 ರುಪೀಸ್ ಇರುತ್ತೆ ಇದು. ನಾವು ಮನೆಯಲ್ಲಿ ನೀಟಾಗಿ ಒಂದು 1 ಲೀಟ್ರ್ ಹಾಲಲ್ಲಿ ಮಾಡ್ಕೊಂಬಿಡ್ಬೋದು. ಒಂದು 50 ರೂಪಾಯಿ 60 ರೂಪಾಯಲ್ಲಿ ನಾವು 200 ರುಪೀಸ್ ಸ್ವೀಟ್ನ ಮಾಡ್ಕೊಂಬಿಡ್ಬೋದು ನೋಡಿ. ಈಗ ಒಂದು ಸ್ವಲ್ಪ ಬಿಡ್ತಾ ಬರ್ತಾ ಇದೆ ಬಾಣಲಿ ಅದು.
ಈ ಹದದಲ್ಲಿ ಬರೋ ತನಕ ನಾವು ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾನೇ ಇರಬೇಕು. ನೋಡಿ ಇಷ್ಟು ನೋಡಿ ಸೈಡೆಲ್ಲ ಸ್ವಲ್ಪ ಗಟ್ಟಿ ಆಗ್ತಿದೆ ನೋಡಿ, ಪರ್ಫೆಕ್ಟಾಗಿ ಅದು ಸ್ವೀಟ್ ಅದಕ್ಕೆ ಬರ್ತಾ ಇದೆ. ನಾನು ಏಲಕ್ಕಿ ಪೌಡರ್ ಇನ್ನೊಂದು ಸ್ವಲ್ಪ ಇಷ್ಟ ಅಂತ ನಾನು ಇನ್ನೊಂದು ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಮಿಲ್ಕ್ ಬರ್ಫಿ ನಮ್ಮ ಮನೇಲಿ ಯಾರೂ ಅಷ್ಟು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಅದರಿಂದ ಏಲಕ್ಕಿ ಪೌಡರ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ, ನನಗೆ ಇಷ್ಟ ಆಗುತ್ತೆ ಫ್ಲೇವರ್ ಅದರಿಂದ. ಈಗ ನೋಡಿ ನಾನು ತುಪ್ಪಕ್ಕೆ ನೋಡಿ ಅರಿಶಿನ ಹಾಕ್ಬಿಟ್ಟಿದ್ದೆ, ಆದರೆ ತುಪ್ಪ ಫುಲ್ ಎಲ್ಲೋ ಆಗಿಬಿಟ್ಟಿದೆ. ಈಗ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸರ್ವ್ಬಿಟ್ಟು ಆ ಸ್ವೀಟ್ ಏನು ಮಾಡ್ಕೊಂಡಿದ್ವು ನೋಡಿ ಅದನ್ನು ಈಗ ಅದಕ್ಕೆ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಫಸ್ಟ್ ಈ ಥರ ನಾವು ಅದೇನು ಒಂದು ಅದನ್ನು ಟರ್ನ್ ಮಾಡ್ತಾಯಿದ್ವು ಅದರಲ್ಲಿ ಸೆಟ್ ಮಾಡಿಕೊಂಡು ನೀಟಾಗಿ ಕೈನಲ್ಲೂ ಸಹ ಮೇಲ್ಗಡೆ ಹಿಂಗೆ ಇಲ್ಲಾಂದರೆ ಒಂದು ಗ್ಲಾಸ್ ತೊಗೊಂಡು ಅದನ್ನೊಂಚೂರು ಸೆಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ಒಂದು 2 ಅವರ್ಸ್ ಬಿಡಬೇಕಾಗುತ್ತೆ. ಒಂದು 2 ಅವರ್ಸ್ ಆದಮೇಲೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಪೀಸಸ್ ಬರುತ್ತೆ. ಇವಾಗೇನು ಪೀಸಸ್ ಮಾಡೋದು ಬೇಡ, ಅದನ್ನು ನೀಟಾಗಿ ಮುಚ್ಚಿಬಿಟ್ಟು ಆರಲಿಕ್ಕೆ ಬಿಡಬೇಕಾಗುತ್ತೆ. ಅದು ಸೆಟ್ಟಾಗೋಕ್ಕೂ ಸಹ ತುಂಬ ಟೈಮ್ ತೊಗೊಳುತ್ತೆ. ನೋಡಿ ಈಗ ನಾನು ಈ ಥರ ಮುಚ್ಚಿಬಿಟ್ಟು ಒಂದು 2 ಅವರ್ಸ್ ಬಿಟ್ಟಿದ್ದೀನಿ. ಈಗ 2 ಅವರ್ಸ್ ಆದಮೇಲೆ ನೋಡಿ ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಬರೀ ಹಾಲಲ್ಲಿ ಮಾಡಿರೋದ್ರಿಂದ ಇಷ್ಟು ಟೈಮ್ ತೊಗೊಂಡಿದೆ. ಮಿಲ್ಕ್ ಪೌಡರಲ್ಲೆಲ್ಲ ಮಾಡಿದ್ರೆ ಇಷ್ಟೊಂದು ಟೈಮ್ ತೊಗೊಳ್ಳಲ್ಲ ಅನಿಸುತ್ತೆ, ಬೇಗ ಸೆಟ್ ಆಗುತ್ತೆ ಅನಿಸುತ್ತೆ. ಏಕೆಂದರೆ ಮಿಲ್ಕ್ ಪೌಡರ್ಗೆಲ್ಲ ಬೇರೆ ಏನಾದರೂ ಪೌಡರ್ ಮಿಕ್ಸ್ ಮಾಡಿರ್ತಾರೆ ಅಲ್ವಾ, ಕಾರ್ನ್ಫ್ಲೋರ್ ಆ ಥರ ಏನಾದರೂ ಮಿಕ್ಸ್ ಮಾಡಿರ್ತಾರೆ. ಸೊ ಬೇಗ ಸೆಟ್ ಆಗ್ಬೋದೇನೋ. ಇದು ಮಾತ್ರ ತುಂಬ ಟೈಮ್ ತೊಗೊಳ್ತು. ಇದು ಮಾತ್ರ 1 ಅವರ್ ತೊಗೊಂಡಿದೆ ಮಾತ್ರ ಈ ಸ್ವೀಟ್ ಮಾಡಲಿಕ್ಕೆ. ಆದರೆ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಸಹ ಬರುತ್ತೆ. ಯಾರಿಗೆ ಮಿಲ್ಕ್ ಬರ್ಫಿ ಎಲ್ಲ ಇಷ್ಟ ಆಗುತ್ತೆ, ಮಿಲ್ಕಿಂದೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ ನೋಡಿ, ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡಿಕೊಂಡ್ರೆ. ಟ್ರೈ ಮಾಡಿ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಮಿಲ್ಕ್ದು ಯಾವುದೇ ಸ್ವೀಟ್ ಆದರೂ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ, ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಸ್ವೀಟ್ ತಿನ್ನಲಿಕ್ಕೆ ಮತ್ತು ಮಿಲ್ಕ್ ಪ್ರಾಡಕ್ಟ್ ಎಲ್ಲ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಲ್ವ, ಫ್ಯಾಟ್ ಇರುತ್ತೆ ನೋಡಿ, ಡಯಟ್ ಮಾಡ್ತಾರೆ ನೋಡಿ, ಅವ್ರಿಗೂ ಸಹ ಮಿಲ್ಕ್ ಪ್ರಾಡಕ್ಟ್ ತುಂಬ ಒಳ್ಳೆಯದು. ತುಂಬ ತಿನ್ನಲಿಲ್ಲ ಅಂದರೂ 1 ಪೀಸ್ 2 ಪೀಸ್ ಆ ಥರ ತಿಂದರೆ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ, ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಖಂಡಿತ ಟ್ರೈ ಮಾಡಿ ರೆಸಿಪಿನ. ಒಂದೊಂದು ಸರಿ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಅಲ್ವಾ. ಎಲ್ಲ ಥರ ಸ್ವೀಟ್ಸು ಮತ್ತು ರೆಸಿಪಿಗಳನ್ನ ಟ್ರೈ ಮಾಡಿದ್ರೆ ಬೇರೆ ಬೇರೆ ವೆರೈಟಿ ಸ್ವೀಟ್ಸ್ ಎಲ್ಲ ತಿಂದ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದಂಗೆ ಆಗುತ್ತೆ ಅಲ್ವಾ. ಸೊ ಅದರಿಂದ ಮಾಡಿಬಿಟ್ಟು ತೋರಿಸಿದ್ದೀನಿ. ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇದನ್ನು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಒಂದು 3-4 ಡೇಸ್ ಆದರೂ ಏನು ಹಾಳಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು ಹೊರಗೆ. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.